ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೋಬ್ಬರಿ 18 ವರ್ಷಗಳ ಹಿಂದೆ ಲೂಸ್ ಮಾದ ಆಗಿ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಿದ್ದಂತಹ ಯೋಗಿ ಅವರು ಈಗ ಮತ್ತೆ ಲೂಸ್ ಮಾದ ಮುಖಾಂತರ ಸಿಕ್ಕಿದ್ದಾರೆ. ಮೊದಲನೇದಾಗಿ ಸಿನಿಮಾ ಬಗ್ಗೆ ಕೇಳೋಣ. ಯೋಗಿ ಅವರೇ, ಸೊ ಲೂಸ್ ಮಾದ ನಿಮ್ಮ ಜೀವನದ ತುಂಬ ಸ್ಪೆಷಲ್ ಟೈಟ್ಲು, ಆ ಮುಖಾಂತರ ಬರ್ತಾ ಇದ್ರಿ, ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗುತ್ತೆ. ಆ್ಯಂಡ್ ಸುಮಾರು ವರ್ಷದಿಂದನೇ ಆಗಬೇಕಿತ್ತು ಸಿನಿಮಾ ಇದೊಂದು ಟೈಟ್ಲಿಂದ, ಬಟ್ ಆಗಿಲ್ಲ. ಸೊ 18 ವರ್ಷ ಆದಮೇಲೆ ಇವಾಗ ಮಾಡಬೇಕು ಅಂತ ಒಂದು ಪ್ರಯತ್ನದಲ್ಲಿದ್ದಾಗ ಒಳ್ಳೆ ಕತೆ ಸಿಕ್ತು, ಒಳ್ಳೆ ಪಾತ್ರ ಸಿಕ್ತು. ಸೊ ಹಾಗಾಗಿ ಲೂಸ್ ಮಾದ ಟೈಟ್ಲ್ ಇಟ್ಟು ಸಿನಿಮಾ ಮಾಡ್ತಾ ಇದ್ದೀವಿ. ಸರ್, ಇದೆಲ್ಲದ್ರ ಜೊತೆಗೆ ನೀವು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸ್ತೀರಿ, ಬಟ್ ಸೂಕ್ತ ಸಂದರ್ಭ ಬಂದಾಗ ಮಾತ್ರ ಮಾತಾಡ್ತೀರಿ. ಹೇಳ್ತಾ ಇದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನ ನೋಡಿ, ಈ ರೀತಿ ಕೆಟ್ಟ ಮೆಸೇಜ್, ಅಶ್ಲೀಲ ಮೆಸೇಜ್ ಮಾಡುವಂಥ ಒಂದು ರೀತಿ ಚಪ್ಪಲಿ ಹೊಡಿಬೇಕು ಅನ್ನೋ ಪದ ಪ್ರಯೋಗ ಬಂದರೆ ಅಷ್ಟು ಆಕ್ರೋಶ ಬಂದಿದೆ. ಸೊ ಏನು ಹೇಳ್ತೀರಿ ಅಂತ? ಅಲ್ಲ, ಖಂಡಿತವಾಗ್ಲೂ ಹೊಡಿಬೇಕು, ಕರ್ಕೊಬಂದು. ಅಲ್ಲ, ಇವಾಗ ಏನು ತಮಾಷೆ ವಿಷಯ ಅಲ್ಲ ಅದು. ಇವಾಗ ಯಾರಿಗೇ ಆಗಲಿ, ಇವಾಗ ನನಗೆ ಹೆಂಡತಿ ಮಕ್ಳಿದ್ದಾರೆ, ಮಗಳು, ನಮ್ಮ ತಾಯಿ, ಇವಾಗ ಯಾರಾದರೂ ಕೇಳಿದಾಗ ಮಾತಾಡ್ತಿದ್ದಾರೆ ಅಂದಾಗ ಕಣ್ಣಿಗೆ ಕೋಪ ಬರುತ್ತೆ. ಅದು ಮನುಷ್ಯ ಅಂದಮೇಲೆ ಬರಲೇಬೇಕು. ಸೊ ನನಗೂ ಅದೇ ಥರ ಕೋಪ ಬಂತು. ನಾನು ಅದಕ್ಕೆ ಆ ಮಾತು ಹೇಳಿದೆ, ಹೊಡಿಬೇಕು, ಚಪ್ಪಲಿ ತೊಗೊಂಡು ಹೊಡಿಬೇಕು ಅಂತ. ಹೌದು, ತಪ್ಪೇನಿದೆ ಅದರಲ್ಲಿ? ಇಲ್ವಲ್ಲ. ಸೊ ಅವ್ರುಗಳಿಗೆ ಅಂದರೆ ಏನು ಗೊತ್ತಾ, ಇವಾಗ ಅವ್ರಿಗೂ ಧೈರ್ಯ ಇಲ್ಲ. ಅವರ ಒಂದು ಒರಿಜಿನಲ್ ಅಕೌಂಟಲ್ಲಿ ಆಗಲಿ ಅಥವಾ ಅವರ ಫೋಟೋಗಳನ್ನ ಹಾಕಿ ಮಾತಾಡೋಕ್ಕೆ ಧೈರ್ಯನೂ ಇಲ್ಲ. ಸೊ ಯಾವುದೋ ಮೂಲೆಯಲ್ಲಿ ಕೂತಿರ್ತಾರೆ, ಏನೋ ಮಾತಾಡ್ತಾರೆ. ಸೊ ತುಂಬ ತಪ್ಪದು. ಸೊ ಇವಾಗ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರೆಲ್ಲರೂ ಸಿಗಾಕೊಳ್ಬೇಕು. ಸಿಗಾಕೊಂಡು ಅವ್ರಿಗೊಂದು ಬುದ್ಧಿ ಕಲಿಸಿದ್ರೇ ಇನ್ನೊಂದಷ್ಟು ಜನ ಎಚ್ಚೆತ್ಕೊಂಡು ಮಾಡಬಾರ್ದು ಅನ್ನೋದನ್ನ ಬುದ್ಧಿ ಕಲ್ತ್ಕೋತಾರೆ. ಸೊ ಹಂಗಾಗ್ಬೇಕದು. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂದರೆ ರಮ್ಯಾ ಅವ್ರ ಜೊತೆ ನೀವು ಕೂಡ ಆ್ಯಕ್ಟ್ ಮಾಡಿದಿರಿ, ನಿಮ್ಮ ಫೇವ್ರೇಟ್ ಆಕ್ಟ್ರೆಸ್ ಕೂಡ ಹೌದು. ಅವ್ರ ಜರ್ನಿ, ಅವ್ರ ಜೊತೆಗಿನ ಒಡನಾಟದ ಬಗ್ಗೆ ನೆನೆಸ್ಕೊಂಡಾಗ ಅವ್ರು ತಗೊಂಡಂಥ ನಿರ್ಧಾರದ ಬಗ್ಗೆ ಈಗ ಏನು ಅನ್ಸುತ್ತೆ ಅಂತ? ಸರ್, ತುಂಬ ಒಳ್ಳೆಯದು ಸರ್ ಅದು. ಇವಾಗ ತುಂಬ ಜನ ಧೈರ್ಯ ಮಾಡಲ್ಲ ಆ ಥರ. ಸೊ ಇವ್ರು ಧೈರ್ಯ ಮಾಡಿದ್ದಾರೆ, ಬಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ. ಸೊ ಇನ್ನು ಮುಂದೆ ಏನಿದ್ರು ಸೈಬರ್ ಕ್ರೈಮ್ ಅವರು ಮಾಡ್ತಾರೆ. ಸೊ ಒಳ್ಳೆ ಡಿಸಿಷನ್ ಅದು. ಎಸ್, ಈಗ ಏನೋ ಒಂದು ಮಾತಾಡಿದರೆ ನಟ ನಟಿಯರನ್ನು ಹೆದರಿಸುವಂಥ ಬೆದರಿಸುವಂಥ ಸಂಸ್ಕೃತಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ ಅಂತ ಅನ್ನಿಸ್ತಿದೆ. ನೀವು ಅದನ್ನು ಒಂದು ಸಾರಿ ಫೇಸ್ ಮಾಡಿದ್ದೀನಿ ಅನ್ನೋವಂಥ ಮಾತು ಕೂಡ ಹೇಳಿದ್ರಿ. ಬ್ಲೇಡ್ ಹಾಕಿದ್ರು ನನಗೂ ಕೂಡ ಕೆಲವು ನಟರ ಅಭಿಮಾನಿಗಳು ಅಂತ. ಅದು ಏನು ಘಟನೆ ಅಂತ? ಇಲ್ಲ, ಅದು ಸಾಕಷ್ಟು ವರ್ಷದ ಮುಂಚೆ ಆಗಿದ್ದು. ಅದು ಇಂಟೆನ್ಷನ್ಲಿ ಮಾಡಿದ್ರು ಅಥವಾ ಇನ್ನೇನಕ್ಕೋ ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೆ, ಎಲ್ಲೋ ಒಂದು ಕಡೆ ಥಿಯೇಟ್ರ್ ವಿಸಿಟ್ಗೆ ಅಂತ ಹೋಗಿದ್ದಾಗ ಎಳ್ದುಬಿಟ್ಟಿದ್ರು ಬ್ಲೇಡು. ಸೊ ಆ ಥರದ್ದು ನಡೀತವೆ. ನನಗೆ ತಿಳಿದಂಗೆ ಒಂದ್ಸಲ ಯಾವಾಗೋ ಇನ್ನೊಬ್ಬ ದೊಡ್ಡ ನಟರಿಗೇನೋ ಆಗಿತ್ತು ಅಂತಲೂ ವಿಷಯ ಗೊತ್ತಿದೆ, ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಆಗ್ತಿರ್ತವೆ ಅವಾಗ. ಅಂದರೆ ಅವೆಲ್ಲ ತುಂಬ ತಪ್ಪು, ಆಗಬಾರ್ದು. ಇವಾಗ ಏನು ನಾವು ಆ್ಯಕ್ಟ್ ಮಾಡ್ತೀವಿ, ಅವರು ಆ್ಯಕ್ಟ್ ಮಾಡ್ತಾರೆ. ಅವ್ರಿಗೆ ಫ್ಯಾನ್ಸ್ ಜಾಸ್ತಿ ಇದ್ದಾರೆ, ನಮಗೂ ಇರ್ತಾರೆ ಅಲ್ವಾ? ಸೊ ಹಂಗಿರುತ್ತೆ ಅದು. ಅಂದರೆ ಈ ಫ್ಯಾನ್ಸ್ಗಳು ಮಾಡೋ ಅಂಥದ್ದು ಇದು. ಈಗ ನಾವೆಲ್ಲರೂ ಸಿಕ್ಕಿದಾಗ ತುಂಬ ಚೆನ್ನಾಗೇ ಇರ್ತೀವಿ. ಈ ಫ್ಯಾನ್ಗಳು ಸುಮ್ಮ ನನ್ನ ಬಾಸ್ ದೊಡ್ಡವನು, ನಮ್ಮ ಬಾಸ್ ದೊಡ್ಡವನು ಅಂದ್ರೆ ಆಯಿತು. ನಿಮ್ಮ ಬಾಸ್ ದೊಡ್ಡವನು, ನಮ್ಮ ಹುಡುಗರು ನಮ್ಮ ಬಾಸ್ ದೊಡ್ಡವನು ಅನ್ನೋದೇ ಎಲ್ರಿಗೂ ಇರುತ್ತೆ. ಸೊ ಅದನ್ನು ಬಿಡಿ ಫಸ್ಟು. ಅಂದರೆ ಕನ್ನಡ ಸಿನಿಮಾನ ಬೆಳೆಸಿ. ಒಳ್ಳೆ ಸಿನಿಮಾಗಳು ಬರ್ತಿದ್ದಾವೆ. ಇವಾಗ 2 ವಾರದಲ್ಲಿ 4 ಒಳ್ಳೆ ಸಿನಿಮಾ ಬಂದಿದೆ. ಸೊ ಸಿನಿಮಾ ನೋಡಿ, ಸಿನಿಮಾನ ಬೆಳೆಸಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ, ಅದನ್ನು ಹೇಳ್ಬೇಕು.